ಯಾರು ಯಾರಿಗೆ ಗುರು? ಗುರುವೇ ಗುರುನೋ ಅಥವಾ ಶಿಷ್ಯನೇ ಗುರುವಿನ ಗುರುನೋ? ಫಸ್ಟು ಗುರು ಅಂದ್ರೆ ಅಂತ ತಿಳ್ಕೊಂಡ್ರೆ ಆಮೇಲೆ ಗುರು ಶಿಷ್ಯ ಹಚ್ಚಬಹುದು. ನಾವು ಹೇಳ್ಬಿಡ್ತೇವೆ ನ ಗುರೋರಧಿಕಂ ತತ್ವಂ ನ ಗುರೋಧಿಕಂ ಜಪಃ ತಪಃ ಅಂತ. ನಾವು ಏನನ್ನ ದೇವರು ಅಂತ ಭಾವಿಸ್ತೇವೋ ಅದು ಯಾವುದೇ ನಾಮದಲ್ಲಿ ಕರ್ಕೊಂಡ್ರು ಕೂಡ ಅದಕ್ಕಿಂತಲೂ ಅಧಿಕವಾದ ಗುರು ಅಂತ ಅಂದ್ಕೊಳ್ತೀವಿ ನಾವು ಕೈಲಿ. ದೈವಾಧಿಕಂ ಗುರು, ಗುರು ಅದಕ್ಕೆ ಮೇಲೆ ಅಂತ. ದೇವರು ಅನ್ನೋದು ಹೇಗೆ ಒಂದು ತತ್ವ ಆಗಿದೆಯೋ ಅದಕ್ಕೂ ನಿರಾಕಾರವಾದದ್ದು, ಅದಕ್ಕೆ ಯಾವುದೇ ಅಸ್ತಿತ್ವ ಇಲ್ಲತಕ್ಕಂಥದ್ದು, ಎಲ್ಲ ಉಳ್ಳಂತಹದ್ದು, ಆಕಾರವಿಲ್ಲದೆ ಇರುವಂಥದ್ದು ತತ್ವ ಮಾತ್ರ ಅಂತ ಅಂದ್ಕೊಂಡಿದ್ದೀವಲ್ಲ. ಹಾಗೆ ಗುರು ಅನ್ನೋದು ಕೂಡ ದೇವರು ಅನ್ನೋದು ವಿಗ್ರಹ ಹೇಗೆ ಅಲ್ವೋ ಗುರು ಅನ್ನೋದು ಕೂಡ ಒಂದು ದೇಹ ಅಲ್ಲ. ವೆರಿ ಸಿಂಪಲ್. ವಿಗ್ರಹ ದೇವರಲ್ಲ. ವಿಗ್ರಹದ ಮೂಲಕ ನಾನು ದೇವರನ್ನ ಕಾಣಲು ಪ್ರಯತ್ನ ಪಡ್ತೀನಿ ಅಷ್ಟೇ. ಹೌದಾ? ಅನುಭವ ಪಡ್ತೀನಿ. ಹಾಗೇನೆ ಗುರು ಅನ್ನೋದು ಕೂಡ ದೇಹ ಅಲ್ಲ. ಅದು ವಿಗ್ರಹ ಅನ್ನೋದು ಜೀವ ಒಂದು ಮೂರ್ತಿ ಆಗಿದೆ. ಇಲ್ಲಿ ಗುರು ಅನ್ನೋನೊಬ್ಬ ಜೀವ ಇರ್ತಕ್ಕಂಥ ಪ್ರಾಣಿ ಇರ್ತಾನೆ ಅಷ್ಟೇ. ಅವನು ಅದರ ಮೂಲ ಅವನು ಗುರು ಅಲ್ಲ. ಆ ತತ್ವವನ್ನ ಅವನ ಮೂಲಕ ಅರಿಸ್ಕೊಳ್ತೇವೆ. ಹಾಗಾಗಿ ಯಾರು ತನ್ನ ಶಿಷ್ಯನಿಗೆ ಆ ತತ್ವವನ್ನ ಅರಿವು ಮಾಡಿಕೊಳ್ಳೋ ಪ್ರಯತ್ನ ಪಡ್ತಾನೆ ಅವನು ಗುರು ಆಗ್ತಾನೆ. ಹಾಗಾಗಿ ಗುರುನೇ ಶಿಷ್ಯನಾಗ್ತಾನೆ. ಅಂದರೆ ಆ ಶಿಷ್ಯ ತಾನು ಗುರು ಆಗ್ಬೋದು ಆಮೇಲೆ ಅವಶ್ಯಕತೆ. ಆ ಶಿಷ್ಯ ಗುರು ಆಗಲ್ಲ. ಆ ಶಿಷ್ಯ ತಾನು ಗುರುತ್ವವನ್ನು ಪಡ್ಕೋಬೋದು ಅವರು ಕೂಡ. ಹಾಗಾಗಿ ಗುರುವೇ ಬೇರೆ, ಶಿಷ್ಯನೇ ಬೇರೆ. ಗುರು ತತ್ವವನ್ನ ಶಿಷ್ಯನಿಗೆ ಅರಿವು ಮಾಡ್ತಕ್ಕಂಥ ಗುರು ಅಷ್ಟೇ. ಉಸಿರಾಟ ಮತ್ತು ಸಾಧನೆ ಸಾಧನೆ ಇವ ಎರಡಕ್ಕೂ ಇರುವಂತಹ ನಂಟು.